ಸರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈಗ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಕೊರತೆಯಿಂದ ಮಾರ್ನಿಂಗ್ ಶಿಫ್ಟಲ್ಲಿ 90, ಆಫ್ಟರ್ನೂನ್ ಶಿಫ್ಟಲ್ಲಿ 110, ನೈಟ್ ಶಿಫ್ಟಲ್ಲಿ 130 ವೆಹಿಕಲ್ ನಿಂತಿದ್ದಾವೆ. ಬರೀ ಸಿಬ್ಬಂದಿ ಕೊರತೆಯಿಂದ. 108 ಆಂಬ್ಯುಲೆನ್ಸ್ ಯಾಕೆ ಬಳಸ್ತೀವಿ ಸರ್? ನೋಡಿ, ತುರ್ತು ಚಿಕಿತ್ಸೆಗೆ ಬಳಸ್ತೀವಿ, ಎಮರ್ಜೆನ್ಸಿ ಇದ್ದಾಗ ಬಳಸ್ತೀವಿ. ನಾನು ಅವತ್ತು ಸಚಿವನಿದ್ದಾಗಲೇ ನಾವು ಇದನ್ನು ಚಾಲನೆ ಮಾಡಿದ್ದೇವೆ 108 ಆಂಬ್ಯುಲೆನ್ಸ್. ಆಗ 780 ಆಂಬ್ಯುಲೆನ್ಸ್ ಇತ್ತು. ಹೌದು, ಯಾಕೆಂದ್ರೆ ಒಂದು ಸರಿಯಾಗಿ ಬೇಗ ಬಂದು ಮುಟ್ಬೇಕಾದ್ರೆ ಅಲ್ಲಿ ಹತ್ತಿರದ ಆಂಬ್ಯುಲೆನ್ಸ್ ಬೇಕು. 735 ಆಂಬ್ಯುಲೆನ್ಸ್ ಇದ್ದದ್ದು ಈಗ ನೋಡುವಾಗ 450 ಆಂಬ್ಯುಲೆನ್ಸ್ ಮಾತ್ರ ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ. ಆವಾಗ ನೋಡಿ, ಅಂದ್ರೆ ಬಂದ್ ನಾನು ಹೇಳ್ದಲ್ಲ, 3 ವರ್ಷ ಅದು 3 ವರ್ಷ ಅಥವಾ 4 ಲಕ್ಷ ತಕ್ಷಣ ಮತ್ತೆ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಕಂಡೆಮ್ ಆಗಿ ಬಿಡ್ತದೆ. ಇದ್ದಂತವ್ರಿಗೆ ಮ್ಯಾನ್ ಪವರ್ ಅನ್ನು ಸರಿಯಾಗಿ ಅದನ್ನು ಆಗಿಂದಾಗೆ ನೇಮಕಾತಿ ಮಾಡಿಕೊಂಡು ಹೋಗ್ಬೇಕು. ಈ ಇನ್ಫಾರ್ಮೇಶನ್ ನಮಗೆ ಬೇರೆ ಯಾರು ಅಲ್ಲ, ಅದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು, ಪ್ರಾಮಾಣಿಕ ವ್ಯಕ್ತಿಗಳು ಕೊಡ್ತಾ ಇರೋದು ಇದ್ದಾರೆ. ನಾ ಇಲ್ಲ ಅಂತ ಹೇಳುದಿಲ್ಲ. ನಾನು ನಿನ್ನೆ ಅವರು ಕೂಡ ಸಿಬ್ಬಂದಿ ವರ್ಗದವ್ರನ್ನು ಅಧಿಕಾರಕ್ಕೆ ಕೂತ್ಕೊಂಡು ನಾನು ನಿನ್ನೆ ಕೂಡ ಮೀಟಿಂಗ್ ಮಾಡಿದ್ದೇನೆ. ಏನ್ ಸರ್ ಔಟ್ಕಮ್ ಏನು? ನಾವು ಈಗ ಒಂದು ಸಿಸ್ಟಮ್ ಏನಿತ್ತು, ನಾವು ಎಷ್ಟು ಆಂಬ್ಯುಲೆನ್ಸ್ ಬೇಕು ನಾವು ಅಷ್ಟು ಆಂಬ್ಯುಲೆನ್ಸ್ ನಾವು ಒಮ್ಮೆಲೆ ನಾವು ತರಬೇಕು, ಅವರಿಗೆ ಒಂದು ಜವಾಬ್ದಾರಿ ಕೊಡಬೇಕು. ಸರ್ ಆಂಬ್ಯುಲೆನ್ಸ್ ಇದ್ದಾವೆ, ವೆಹಿಕಲ್ ಗಳಿದ್ದಾವೆ, ಸಿಬ್ಬಂದಿ ಕೊರತೆಯಿಂದ ವೆಹಿಕಲ್ ಗಳು ನಿಲ್ತಾ ಇದ್ದಾವೆ. ಇಲ್ಲ 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 ಅದಕ್ಕೆ ಈಗ ಆಂಬ್ಯುಲೆನ್ಸ್ ಇದೆ, ಬೆಳಿಗ್ಗೆ ಬೇಕಾದಷ್ಟು ಆಂಬ್ಯುಲೆನ್ಸ್ ರಾತ್ರಿ ಬೇಕಂತ ಇಲ್ಲ. ಬೆಳಿಗ್ಗೆ 500 1,000 ಆಂಬ್ಯುಲೆನ್ಸ್ ಓಡಾಡೋದಾದ್ರೆ ರಾತ್ರಿ 300-400 ಬೇಕು. ಅದಕ್ಕೆ ಅನುಗುಣವಾಗಿ ನಡೆಸ್ತಾ ಇದ್ದಾರೆ. ಆದ್ರೂ ಕೂಡ ನಾನು ನಿನ್ನೆ ನಾನು ಮೀಟಿಂಗ್ ಕರೆದಾಗ ನಾನು ಹೇಳಿದ್ದೆ, ನೋಡಿ ಏನು ಕೊರತೆ ಇದೆಯಾ ತಕ್ಷಣ ನೇಮಕಾತಿ ಮಾಡಿ. ಯಾಕೆಂತ ಹೇಳಿದ್ರೆ ಇವತ್ತರ ನಾಳೆ ನಮ್ಗೆ ಬೇಕೇ ಬೇಕು. ಹೊಸ ಆಂಬ್ಯುಲೆನ್ಸ್ ಗಳು ಬಂದಾಗ ಒಂದು 2 ತಿಂಗಳು ಅವ್ರು ಇದ್ದು ಸೇವೆ ಕೊಟ್ರೆ ಏನು ಪ್ರಾಬ್ಲಮ್ ನಿಮ್ಗೆ ಅಂತ ಹೇಳಿದ್ದೇನೆ. ಆವಾಗ ನಮ್ಮ ಸಿಬ್ಬಂದಿ ಅಸೋಸಿಯೇಷನ್ ಏನ್ ಹೇಳ್ತಾರೆ ಗೊತ್ತುಂಟ, ಈ ಡ್ರೈವರ್ನವರು ಹೊರಗೆ ಬಂದು ಏನ್ ಹೇಳ್ತಾರೆ, ಸರ್ ಬೇಡ ಸರ್ ಇಷ್ಟ ನಾವು ಮ್ಯಾನೇಜ್ ಮಾಡ್ತೇವೆ, ಈಗ ಸಿಬ್ಬಂದಿ ಬೇಕಂತ ಇಲ್ಲ ಅಂತ ಇವ್ರು ಹೇಳ್ತಾರೆ. ವಾಟ್ ಇಸ್ ದ ರಿಯಾಲಿಟಿ ಯಾರಿಗ್ ಗೊತ್ತು. ನಾನು ಹೇಳ್ದದ್ದು ನಿಮ್ಮ ವಿಚಾರ ಅಲ್ಲಪ್ಪ, ನಿಮ್ಗೆ ಗಾಡಿ ತಗೊಂಡು ಹೋಗುದು ಕೆಲಸ ಮಾತ್ರ ನಿಮ್ಗೆ ಸಮಸ್ಯೆ, ನಿಮ್ಗೆ ಸ್ಯಾಲರಿ ಬರ್ತದಾ ಇಲ್ವಾ, ವೇತನ ಸಮಸ್ಯೆ ಇದೆ ಅಂತ ಕೂಡ ಹೇಳ್ತಿದಾರಲ್ಲ ಸರ್? ಇಲ್ಲ, ಅವ್ರಿಗೇನು ಎಲ್ಲ ವೇತನ ಕೊಡ್ತಾ ಇದ್ದಾರೆ. ಯಾವ ವೇತನ ಯಾವ್ದು ಪೆಂಡಿಂಗ್ ಇಲ್ಲ ಸರ್. ಅಂದ್ರೆ ಯಾವ್ದು ವೇತನ ಕೊಡ್ತಾ ಈಗ ರಿಯಾಲಿಟಿ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ಈ ಸಮಸ್ಯೆಯಿಂದ ಉಲ್ಬಣ ಆಗುವಂತ ಸಮಸ್ಯೆಗೆ ಎಷ್ಟೋ ಪ್ರಾಣಗಳು ಹೋಗ್ತಾವಲ್ಲ ಸರ್, ಅದಕ್ಕೆ ಯಾರು ಹೊಣೆ? ಒಂದು ಸಿಸ್ಟಮ್ ಮಾಡಿಕೊಂಡು ಬಂದಾಗ ಸಮರ್ಪಕವಾಗಿ ಕರೆಕ್ಟ್ ಆಗಿ ಹೋಗ್ಕೊಂಡು ಹೋಗ್ಬೇಕು. ಈಗ 18 ತನಕ ಚೆನ್ನಾಗಿ ಬಂತು, 18 ನಂತರ ಬಂದದ್ದು ಇವತ್ತು ಅಲ್ಲಿ ಅದನ್ನು ಕಂಪ್ಲೀಟ್ ಕಡೆಗಣಿಸುವ ಒಂದು ವಿಚಾರ ಆಯಿತು. ಅದನ್ನು ಬಂದು ದಿನೇಶ್ಗೂ ಆದಷ್ಟು ಪ್ರಯತ್ನ ಪಟ್ಟರು ಸರಿಪಡಿಸ್ಲಿಕ್ಕೆ, ದಿನೇಶ್ ಗುಂಡೂರಾವ್ ಅವರು ಒಂದು ಸಿಸ್ಟಮ್ ತರಲಿಕ್ಕೆ ಪ್ರಯತ್ನ ಪಟ್ಟರು. ಒಂದು ಟ್ರಾಕಿಂಗ್ ಕೂಡ ಬರಬೇಕದು. ಅದಕ್ಕಾಗಿ ನಾವೊಂದು ಅದಕ್ಕೆ ಆಕ್ಷನ್ ಪ್ಲಾನ್ ಮಾಡಿಕೊಂಡು ಇದರಲ್ಲಿ ಬಹಳ ಸ್ಪಷ್ಟತೆ ನಾನು ಹೇಳಿದೆ. ಅಲ್ಲ ಸರ್, ಆ ಸಿಸ್ಟಮ್ ಅಲ್ಲಿ ಸಚಿವರು ಇದ್ದಾರೆ, ಅಧಿಕಾರಿಗಳು ಇದ್ದಾರಲ್ಲ. ಪ್ರೈವೇಟ್ ವ್ಯವಸ್ಥೆ ಬೇರೆ, ಸರ್ಕಾರದ ವ್ಯವಸ್ಥೆ ಬೇರೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಂಬ್ಯುಲೆನ್ಸ್ ನಮ್ದು ನಡೆಸುವವರು ಒಂದು ಏಜೆನ್ಸಿ ಅವರು. ಯಾಕಂತ ಹೇಳಿದ್ರೆ ಮ್ಯಾನ್ ಪವರ್, ಟ್ರೈನಿಂಗ್ ನೋಡಿಕೊಳ್ಳೋದು ಇದು ಒಂದು ಸರ್ಕಾರಕ್ಕೆ ಆಗುದಿಲ್ಲ, ಇದ್ದಂತ ಆಂಬ್ಯುಲೆನ್ಸ್ ನೋಡಿಕೊಳ್ಳಿಕ್ಕೆ ಆಗುದಿಲ್ಲ ಅಂತೇಳಿ ಒಂದು NGOs ತರ ಒಂದು ಕೊಟ್ಟು ಬಿಟ್ಟಿರ್ತಾರೆ. ಇದರಲ್ಲಿ ಅದನ್ನು ಈ ಆಂಬ್ಯುಲೆನ್ಸ್ ಹೆಚ್ಚು ಕಮ್ಮಿ ಆದಾಗ ಅದನ್ನು ರಿಪೇರ್ ಮಾಡಿ ಅದನ್ನು ಹಾಳಾದಾಗ ಅವ್ರಿಗೆ ನಮ್ಮ ಹತ್ರ ಚೇಂಜಸ್ ಕೇಳ್ತಾರೆ. ನಾವು ಸರ್ಕಾರಕ್ಕೆ ಬರೀಬೇಕು, ಸರ್ಕಾರದ ವ್ಯವಸ್ಥೆ ಅದನ್ನು ಆರ್ಥಿಕ ಇಲಾಖೆ ಹೋಗ್ಬೇಕು, ಅಲ್ಲಿನ 100 ಪ್ರಶ್ನೆಗಳು. ಈ ಮಧ್ಯೆ ಟೆಂಡರ್ ಕರಿಬೇಕು ಅವರಿಗೆ. ಟೆಂಡರ್ ಕರೆದಾಗ ಸಮರ್ಪಕವಾಗಿ ಆದ್ರೆ ಆಯ್ತು, ಕೆಲವೊಮ್ಮೆ ಸಮರ್ಪಕ ಆಗದಿದ್ರು ಕೂಡ ಕೋರ್ಟಿಗೆ ಹೋಗುದು, ಕೋರ್ಟ್ ಅದಕ್ಕೆ ಸ್ಟೇ ಕೊಡುದು, ಇದೆಲ್ಲ ಕೂಡ ಸರ್ಕಾರಿ ವ್ಯವಸ್ಥೆ ಇರುವಂತದ್ದು. ಅದಕ್ಕಾಗಿ ನಾವು ಒಂದು ಸಿಸ್ಟಮ್ ಅನ್ನು ಆದಷ್ಟು ಬೇಗ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ಮಾಡಿಕೊಂಡು ಹೋಗುವ ವ್ಯವಸ್ಥೆ ಆಗ್ಬೇಕು.